ಇನ್ನು ವೃಷಭ ರಾಶಿಯವರಿಗೆ ಬಹುಶಃ ಯಾರಿಗೂ ಇಲ್ಲದಷ್ಟು ಸುಖ ಸೌಖ್ಯವನ್ನು ಕೊಟ್ಟಾನು. ಯಾರಿಗೂ ಇಲ್ಲದಷ್ಟು ಗೊತ್ತಿಲ್ಲ. ಈ 2.5 ವರ್ಷಗಳ ಕಾಲ ನೀವೇನು ಮಾಡಿಕೊಂಡ್ರೋ ಹಾಗಂತೇಳಿ ನಿಮಗೆ ಶನಿಯಿಂದ ಏನೋ 10ನೇ ಮನೆಯಲ್ಲಿದ್ದಾಗ ನಿಮಗೆ ತೊಂದರೆ ಕೊಟ್ಟಿದ್ದು ಮತ್ತೊಂದು, ಎಷ್ಟರ ಮಟ್ಟಿಗೆ ನಿಮ್ಮ ಉದ್ಯೋಗದಲ್ಲಿ ಸ್ಥಿರತೆ ಅಂತ ಕಾಯ್ದುಕೊಂಡ್ರೋ, ಏನೆಲ್ಲ ಕೂಡ ಅನುಭವಿಸಿದ್ರು, ಖುಷಿಯನ್ನು ಅನುಭವಿಸಿದ್ರು, ದುಃಖವನ್ನು ಅನುಭವಿಸಿದ್ರು, ಇದೀಗ ನಿಮಗೆ ಸುಖವನ್ನೇ ಕೊಡಲಿಕ್ಕೆ ಅವ ಏಕಾದಶ ಸ್ಥಾನೇಶು ಶುಭ ಫಲ ಪ್ರಾಪ್ತ್ಯರ್ಥಂ. ಇಲ್ಲಿ ತನಕ ಈ ವೃಷಭ ರಾಶಿಯವರಿಗೆ ಗುರುಬಲವೂ ಇರಲಿಲ್ಲ, ಅದರ ಜೊತೆಗೆ ಗುರುಬಲವೂ ಕೂಡ ಇರುವಂಥದ್ದು. ಅಂದರೆ ಧನಸ್ಥಾನಕ್ಕೆ ಧನಾಧಿಪತಿ ಆಗಿರ್ತಕ್ಕಂಥವ 11ನೇ ಮನೆಯವ ಈಗ ಜನ್ಮಗುರು ನರೋ ದುಃಖಂ ಅಂತ ಏನು ಅನುಭವಿಸಿದ್ರು ನಿಮ್ಮ ರಾಶಿಯಲ್ಲೇ ಇದ್ದ ಅವ ಇನ್ನು ಮೇಗೆ 2ನೇ ಮನೆಗೆ ಬರುತ್ತಾನೆ. ಅಲ್ಲಿಂದ 1 ವರ್ಷ ಕಾಲ ಪರಿಪೂರ್ಣವಾಗಿರತಕ್ಕಂತಹ ಗುರುಬಲ ತಮಗಿರುತ್ತೆ. ಆಗ್ತಕ್ಕಂತಹ ಆನಂದ ಏನೀಗ ಡಬಲ್ ಸ್ಟಾರ್ ಅಂತೀವಲ್ಲ, ಪ್ರಮೋಷನ್ ಅಂತ ಹೇಳ್ತೀವಲ್ಲ, ಅವೆಲ್ಲವೂ ಕೂಡ ಪಡೆದುಕೊಳ್ಳತಕ್ಕಂತಹ ದಿನಗಳು ನಿಮ್ಮದಾಗಿರುತ್ತೆ. ಬಹುಶಃ ನಾವಿಲ್ಲಿ ಸ್ವಲ್ಪ ಗಮನಿಸಬೇಕಾಗುತ್ತೆ. ಒಂದಷ್ಟು ಎಚ್ಚೆತ್ಕೊಳ್ತೀವಿ ಅಂತಂದರೆ 11ನೇ ಮನೆ ಯಾರದ್ದು ಅದನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ. ಈ ವೃಷಭ ರಾಶಿಯವರಿಗೆ ಆ 11ರ ಮನೆ ಮಿತ್ರತ್ವದ ಅಲ್ಲ, ಶತ್ರುತ್ವದ್ದು. ಶತ್ರುತ್ವನ ಮನೆಗೆ ನಿಮ್ಮ ಮಿತ್ರ ಶನೇಶ್ವರ ಹೋಗಿರ್ತಾರೆ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ನಾವು ಎಚ್ಚೆತ್ಕೊಂಡು ಏನಾದರೂ ಮಾತಾಡ್ತೀವಿ ಅಂತಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಡ್ತಕ್ಕಂತಹದ್ದು, ವಿದೇಶ ಪ್ರಯಾಣವೋ, ಇನ್ನು ನಿಮಗೆ ಸಂಬಂಧಪಟ್ಟಾಗಿರತಕ್ಕಂಥದ್ದು ಏನಾದರೂ ಒಂದು ಮಾಡಿಕೊಳ್ಳಲೇಬೇಕು ಅಂತ ಹೊರಟಿರ್ತೀರಲ್ಲ, ಅಲ್ಲಿ ಸ್ವಲ್ಪ ಅಡೆತಡೆ ಬರತಕ್ಕಂತಹ ಸಾಧ್ಯತೆ ಇರುತ್ತೆ. ಅಂದರೆ ಏನು ನಿಮಗೆ ಅಲ್ಲಿರುತ್ತೆ ಅಂತಂದರೆ, ಎಲ್ಲಿಯಾದರೂ ನೀವು ಹೋಗ್ತೀನಿ ಅಂತಂದರೆ ನಿಮಗೆ ಎದುರಾಳಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ನೀವು ಟ್ರೇಸ್ ಔಟ್ ಮಾಡಲಿಕ್ಕೆ ಇಲ್ಲಿ ವಿದ್ಯಾವಂತರು ನೀವು ಆಗಬೇಕಾಗಿರುತ್ತೆ, ಬುದ್ಧಿವಂತರು ನೀವು ಆಗಿರಬೇಕಾಗಿರತಕ್ಕಂಥದ್ದಿರುತ್ತೆ. ಅದು ಬಿಟ್ಟರೆ ಇನ್ನು ಉಳಿದಾಗೆ ಯಾವುದೇ ಕಾರ್ಯವೈಖರಿಯನ್ನು ನೀವು ಮಾಡ್ತೀನಿ ಅಂತಂದರು, ಜಾಬ್ ಮಾಡ್ತೀನಿ ಅಂದರು, ಬಿಸ್ನೆಸ್ ಮಾಡ್ತೀನಿ ಅಂತಂದರು, ಎಲ್ಲದರಲ್ಲೂ ಕೂಡ ಅಷ್ಟೇ ದೇರ್ ಈಸ್ ಲಾಟ್ ಆಫ್ ಡಿಫರೆನ್ಸ್ ಕಾಣಿಸ್ಕೊಳ್ತಾ ಬರುತ್ತೆ. ನಮಗೆ ವ್ಯತ್ಯಾಸಗಳಿರ್ತವೆ. ಹಾಗೇ ನಮಗೆ ಆಯಾಯ ಬಿಸ್ನೆಸ್ಸಲ್ಲಿ ಎದುರಾಳಿಗಳು ಇರ್ತವೆ. ಎದುರಿಸ್ಕೊಂಡು ಮುಂದೆ ಹತ್ತುತ್ತಾ ಹೋದರೆ ಹಂತವಾಗಿ ಪ್ರಬಲವಾದ ಇಚ್ಛಾಶಕ್ತಿಯಲ್ಲಿ ನಮ್ಮಲ್ಲಿರಬೇಕು. ಅದೊಂದು ಕೊರತೆ ಆಗದಂಗೆ ಈ ವೃಷಭ ರಾಶಿಯವರು ನೋಡ್ಕೊಳ್ಬೇಕಾಗತ್ತೆ. ನಿಮಗೆ ಸಾಧ್ಯವಾಗಿರತಕ್ಕಂತಹದ್ದು ಶುಕ್ರನ ಮಂತ್ರವನ್ನು ಹೇಳಿಕೊಳ್ಳುವಂಥದ್ದು, ಮೂಲ ಮಂತ್ರವನ್ನು, ಬೀಜಾಕ್ಷರವನ್ನು, ಅಷ್ಟೋತ್ತರವನ್ನು, ಶನೇಶ್ವರ ಸಂಬಂಧಪಟ್ಟಾಗಿದ್ದ ಮಂತ್ರವನ್ನು ಕೂಡ ತಾವು ಹೇಳಿಕೊಳ್ತಾ ಬರ್ತೀರಿ. ಬಂದಿರತಕ್ಕಂಥ ಅವಕಾಶಗಳನ್ನು ನೀವು ಹೇಗೆ ಉಪಯೋಗಿಸ್ಕೊಳ್ತೀರೋ ಅಂಥ ಜಾಣರು ನೀವಾಗಿರುತ್ತೀರಿ. ಶನೇಶ್ವರನ ಮಂತ್ರವನ್ನು, ಬುಧನ ಮಂತ್ರವನ್ನು, ಹಾಗೆಯೇ ಶುಕ್ರನ ಮಂತ್ರವನ್ನು ನೀವು ಅನುಷ್ಠಾನ ಮಾಡಿಕೊಳ್ತೀನಿ ಅಂತಂದರೆ ಅತ್ಯಂತ ಪ್ರಗತಿಯತ್ತ ತಾವು ಹೆಜ್ಜೆ ಆಗ್ತೀರಿ.